ಯಾವ ಹುಡುಗಿನೋ? ಅಲ್ಲೊಬ್ಬ ಸೋಡಾ ಬುಡ್ಡಿ ನನ್ನ ಮಗ ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಆಡ್ತಾ ಇದ್ದ, ಅದನ್ನ ಹೇಳ್ತಾ ಇದೀನಿ ನಾನು. ಓಹೋ, ಏನೋ ಬಗ್ ನೋಡ್ತಾ ಇದ್ದಾಗ ಕೈ ಹಿಡ್ಕೊಂಡು ಎಳದೆ ಅನ್ಬಿಟ್ಟು ಈ ರೇಂಜಿಗೆ ಡೋಸ್ ಕೊಡ್ತಾ ಇದ್ಯಾ? ಆ ಹುಡುಗಿಗೇನೋ ಬ್ಯೂಟಿ ದೇವತೆ ಅಂತ ಎಲ್ಲ ಅಂತಿದ್ದೆ. ಅಂದ್ಮೇಲೆ ಆ ಹುಡುಗಿಗೆ ಒಂದ್ ಹುಡುಗ ಇಲ್ದೇ ಇರ್ತಾನ? ಇಲ್ದೇ ಇದ್ರೆ ನ್ಯಾಯನಾ? ಪಕ್ಕ ಹುಡುಗ ಇದ್ದೇ ಇರ್ತಾನೆ. ಅಯ್ಯ ನಿನ್ನ ಬಾಯಿಗೆ ಅಪ್ಪ ದೇವ್ರು, ನೀನ್ ಜೈಲಲ್ಲಿ ಇದ್ದು ಈ ಜನರೇಷನ್ ನಾಡಿ ಮಿಡ್ತಾನೆ ಮಿಸ್ ಆಗೋಗಿದೆ ನಿನ್ಗೆ. ನಾವು ನಿನ್ಗೊಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊ. ಈ ಕಾಲದಲ್ಲಿ ಎಲ್ಲಾರ್ಗೂ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಇದ್ದೇ ಇರ್ತಾರೆ. ಇಲ್ಲ ಅಂತ ಸುಮ್ಮನೆ ಡೌ ಮಾಡ್ತಾರೆ. ನಮ್ಗೆಲ್ಲ ಯಾರು ಬೀಳ್ತಾರೆ ಅಂತ ಹೇಳ್ಕೊಂಡು ಓಡಾಡೋರು ಎರಡೆರಡು ಮೇಂಟೈನ್ ಮಾಡ್ತಿರ್ತಾರೆ, ಗೊತ್ತಾ? ಸರಿ, ಅದಕ್ಕೆ ಯಾಕೆ ಒಳ್ಳೆ ಕುಸ್ತಿಗಿಳಿ ಒಂಥರ ನೋಡ್ತಾ ಇದ್ಯಾ? ಎಲ್ಲ ಹುಡುಗಿರು ಹಂಗಲ್ಲ. ನಿಮ್ ಹುಡುಗಿನೂ ಸಿಂಗಲ್ ಆಗಿದ್ರು ಇರಬಹುದು, ಯಾರಿಗ್ ಗೊತ್ತು? ಆದ್ರೂ HMT ಆ ಸೋಡಾ ಬುಡ್ಡಿ ಯಾರು? ನಮ್ಮ ಹುಡುಗಿ ಸಿಂಗಲ್ಲ ಮಿಂಗಲ್ಲ ಕಂಡಿಡಿಬೇಕಣ. ಅಲ್ಲ, ಇಷ್ಟೊತ್ತವರೆಗೂ ನಾನು ಹೇಳಿದ್ದು ಅದನ್ನೇ. ಆದ್ರೂ ಹುಡುಗ ಇದ್ರೆ ಸರಿ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಳ್ಳರು ಜಾಸ್ತಿ ಅಂತೆ. ನಮ್ ಬೈಕ್ ಯಾವನಾದ್ರೂ ಎತ್ಕೊಂಡೋಗ್ಬಿಟ್ಟನು ಪಾಪ. ಅಯ್ಯ ನಡಿಯೋಣ ನೀನು. ಕೆಟ್ಟ ಕೆಲಸ ಮಾಡಿದ್ರೆ ದೇವ್ರಿಗೆ ದಂಡ ಕಟ್ಟಬೇಕು. ಇದನ್ನೆಲ್ಲ ನೋಡ್ಬೇಕ ನಾನು? ನಿನ್ ಪಾದಕ್ಕೆ ಗಂಜಿ ಎತ್ಕೊಂಬಿಡಪ್ಪ. ಯಾವ ಬೇವರ್ಸಿಗಳು ಕಣ್ಬಿತ್ತ ಏನು? ನನ್ ಬಿಸ್ನೆಸ್ ಎಲ್ಲ ಎಕ್ಬಿಟ್ಟೋಯ್ತಲ್ಲಪ್ಪ. ನನ್ ಮಗಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ, ಕಜಿ ಮಾಡ್ದಂಗ್ ಮಾಟ ಮಾಡಿಸ್ಬಿಟ್ಟವ್ರೆ. ಅಯ್ಯ ನನ್ ಬಿಸ್ನೆಸ್ ಎಲ್ಲ ಎಕ್ಬಿಟ್ಟೋಯ್ತಲ್ಲಪ್ಪ. ನಾನೇನಪ್ಪ ಮಾಡ್ಲಿ? ಇವ್ರಿಗೆ ಮೊದ್ಲಿಂದ ನನ್ ಟ್ರೈನಿಂಗ್ ಕೊಡ್ಬೇಕೇನಪ್ಪ? ದೇವ್ರೇ, ನನ್ ಕೈಲಾಗೋದಿಲ್ಲ ಕಣಪ್ಪ. ಕೊನೆಗೂ ಈ ಡೀಲ್ ರಾಣಿಗೆ ನೀರ್ ಕುಡ್ಸೇ ಬಿಟ್ಟ. ಇನ್ನು ಏನೇನ್ ಮಾಡ್ತಾಳಪ್ಪ ಇವಳು ನನಗೆ?
ಲೇ ಅಂಬಿ, ಏನೇ ಆಗಿದೆ ನಿಂಗೆ? ಅಲ್ಲಿ ಕಿಸ್ಕೊಂಡು ಕಾಫಿ ಕುಡೀರಿ ಬನ್ನಿ ಅಂತ ಕರಿತಿದ್ಯಾ? ಮೇಷ್ಟ್ರು ಪಾಡಗ್ ಮೇಷ್ಟ್ರು ಹೋಗ್ತಿದ್ರು ತಾನೆ, ನಿನ್ಗೇನ್ ಕಷ್ಟ? ಹೌದು, ಮೇಷ್ಟ್ರು ಹೋದ್ರೆ ನನಗೇನ್ ಕಷ್ಟ? ನೋ ಚಾನ್ಸ್, ಚಾನ್ಸೇ ಇಲ್ಲ. ಕೇಳಿರೋ ಪಾಪಕ್ಕೆ ಕಾಫಿ ಮಾಡ್ಕೊಡ್ತೀನಿ, ಕುಟ್ಕೊಂಡು ಹೊರಟೋಗ್ಲಿ. ಹೌದು, ಕಾಫಿ ಹೆಂಗ್ ಮಾಡೋದು? ಲೈಫಲ್ಲಿ ಅಡಿಗೆ ಮನೆಗೆ ಖಾಲಿ ಇಟ್ಟಿಲ್ಲ. ಏನಪ್ಪ ಇದು ಕರ್ಮ? ಹೆಂಗಪ್ಪ ಮಾಡೋದು? ಏನೇನಿದ್ದು ರಿಷಿ ಜೊತೆ ಚಲ್ಲಾಟ? ಅಯ್ಯ ನಿನ್ನಲ್ಲೇ ತಲೆಗೆಲ್ಲ ಹೊಡೆಯೋದು ಇಟ್ಕೋಬೇಡ. ಏನೋ ಮೂಡ್ ಚೆನ್ನಾಗಿದೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದ್ರೆ ಕೈ ಮುರಿದು ಬ್ಯಾಟಿಂಗ್ ಆಡ್ಬಿಡ್ತೀನಿ. ಅವನು ಬಾಡಿಗೆ ಹೋಗ್ತಿದ್ದ ತಾನೆ, ನೀನೇನ್ ಕಾಫಿ ಕೇಳೋದು? ನೀನೇ ಕಮ್ಮಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅದನ್ನು ಕೈ ಇಟ್ಕೊಂಡ್ ಬರ್ತಿದ್ಯಲ್ಲ. ಅಯ್ಯ, ಅದ್ಯಾಕೆ ಅಷ್ಟೊಂದು ಹುರ್ಕೊಂತೀಯ? ನಾನೇನ್ ಕಮ್ಮಿ ಅಲ್ಲ, ಅಂಬಿನೇ. ಏನೋ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಲಿ ಅಂತ ಹಂಗೆ ಕೇಳ್ದೆ. ಇವಾಗ ನಂಗೆ ಕಾಫಿ ಮಾಡೋಕ್ ಬರಲ್ಲ, ನೀನೇ ಹೇಳ್ಕೊಡು. ಇನ್ಯಾವತ್ತೂ ರಿಷಿ ಇವಳ ಕೈಯಲ್ಲಿ ಕಾಫಿ ಕುಡಿಬಾರ್ದು. ಹಾಗೆ ಮಾಡ್ತೀನಿ, ಕಾಫಿಗೆ ಉಪ್ಪು ಹಾಕಿ ಕೊಡ್ತೀನಿ. ಅದ್ರೇನ್ ಮಾಡೋದು? ಅವಳಿಗೆ ನನ್ ಯಾರು ಅಂತಾನೆ ಗೊತ್ತಿಲ್ಲ. ಈ ಹುಡ್ಗಿರ್ ಮನ್ಸಲ್ಲಿ ಹೆಂಗ್ ಜಾಗ ಹಿಡಿಯೋದು ಅಂತ ಸಿಕ್ಕಾಪಟ್ಟೆ ಟ್ರೈನಿಂಗ್ ತಗೋಬೇಕಂಬಿ ನಾನು. ಟ್ರೈನಿಂಗ್ ಬೇಕೇ ಬೇಕು. ನಿನ್ನ ಹತ್ರ ಹೇಳಿಸ್ಕೊಳ್ಳೋಣ ಅಂದ್ರೆ ನಿನ್ನ ಮನ್ಸಲ್ಲಿ ಏನ್ ಓಡ್ತಿದ್ದೇನೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಆದ್ರೆ ಅಂಬಿ, ನಮ್ ಹುಡ್ಗಿ ಜೊತೆ ಅದ್ಯಾವನೋ ಸೊಣಕ್ಲು ಕಡ್ಡಿ ನನ್ನ ಮಗ ಓಡಾಡ್ತಾವನೆ. ಅವ್ರಿಬ್ರ ಮಧ್ಯೆ ಏನಾದ್ರೂ ಲವ್ ಗಿವ್ ನಡೀತಾ ಇದೆಯಾ ಅನ್ನೋದೇ ನನಗೆ ಡೌಟು ಅಂಬಿ. ತಂಗ್ಯವ, ಲವ್ ಬಗ್ಗೆ ನಿನಗೇನ್ ಅನ್ಸುತ್ತೆ? ಅಂಬಿ, ಎಲ್ಲೇ ಕಳ್ದೋದೆ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಕೈಲಿರೋ ಹೂಗಳು ಕಣ್ಣಲ್ಲಿ ಅರಳ್ತಾವೆ. ಮುದ್ದು ನೋಡ್ರಪ್ಪ, ನೋಡ್ರ ನನ್ನ ತಂಗಿ ನಗ್ತಾವಳೆ. ನಿಜ ಅಲ್ವ ಅಂಬಿ? ನಿಜ ತಾನೆ? ನೀನ್ ಯಾರನ್ನೋ ಇಷ್ಟಪಡ್ತಿದ್ಯಾ ತಾನೆ? ಬಾರೆ ಬಾ, ಯಾವನವ್ ನನ್ನ ತಂಗಿ ಮನ್ಸನ್ ಕದ್ದವನು? ನೋಡಂಬಿ, ನಾನು ಲವ್ ಮಾಡಿರ್ಲಿ ಬಿಡ್ಲಿ, ಆದ್ರೆ ನಿನ್ನ ಮದ್ವೆ ಆಗೋ ತನಕ ನಾನಂತೂ ಮದ್ವೆ ಆಗಲ್ಲವಾ? ಹೇಳಿ ಅಂಬಿ, ಯಾರ್ಯಾವನು ನಿಮ್ ಹುಡ್ಗ? ಎಷ್ಟೇ ಕಿಲೋಮೀಟರ್ ದೂರದಲ್ಲಿ ಇದ್ರು ಎಳ್ಕೊಂಬ ನಿನ್ ಕುತ್ಕ ತಾಳಿ ಕಟ್ಸಿಬಿಡದೆ? ಹೇಳ ಯಾರವನು? ರಿಷಿ ಸರ್. ಇದೊಂದು ಹೆಸರು ಮಾತ್ರ ಪದೇ ಪದೇ ಬಡ್ಕೋತಾನೆ ಇರ್ತೀಯ. ಯಾವನವನ್ ರಿಷಿ ಸರ್? ಅವನೇ ನಾನು ನಿಮ್ಮ ಹುಡುಗ. ದಡ್ಡ ಅಂಬಿ ನಾನು. ಮಗಂದು ಈಗ ಅರ್ಥ ಆಯ್ತಾ ಇದ್ ನೋಡಂಗೆ. ಅಮ್ಮವರು ಲವ್ಗ್ ಬಿದ್ದ ಮೇಲೆ ಹಿಂಗೆ ಮೆಂಟ್ಲಾಗಿರೋದು.
ಅಕ್ಕ ಯಾವಾಗ್ಲೂ ನನ್ನ ಜೊತೆನೇ ಇರೋಳು. ಕಳ್ತನ ಬಿಟ್ರೆ ಬೇರೆ ಜಗತ್ತೇ ನನಗೆ ಗೊತ್ತಿಲ್ಲ, ಏನೂ ನನಗೆ ಬೇಡ ಅಂತಿರೋಳು. ಇವಾಗ ನೋಡಿದ್ರೆ ಲವ್ ಗಿವ್ ಅಂತವಳು, ಒಂದೂ ಅರ್ಥ ಆಗ್ತಾ ಇಲ್ಲ ನನಗೆ. ಅವಳು ಕತೆಗೆ ಹೋದೆ ನೀನ್. ನನಗೂ ಲವ್ ಆಗಿಲ್ಲ ಅಂದಿದ್ರೆ ನೀನ್ ಹೇಳಿದ್ನ ನಂಬ್ತಿದ್ನೋ ಏನೋ. ಆದ್ರೆ ಈ ಲವ್ ಯಾವಾಗ, ಎಲ್ಲಿ, ಯಾರಿಗೆ, ಯಾರ ಮೇಲೆ, ಹೇಗಾಗುತ್ತೆ ಅನ್ನೋದಕ್ಕೆ ಲಾಜಿಕೇ ಇಲ್ಲ ಅನ್ನೋದು ಮಾತ್ರ ಅರ್ಥ ಆಯ್ತು ನನಗೆ. ಎಲ್ಲ ನೀವೇ ಅರ್ಥ ಮಾಡ್ಕೊಂಬಿಟ್ರಿ, ನಾವೇ ಸಿಂಗಲ್ ಆಗಿ ಒದ್ದಾಡ್ತಾ ಇದ್ದೀವಿ. ಒಳ್ಳೆ ಕೆಲಸ, ಒಂದ್ ಹುಡುಗಿ ಜೀವನ ಉಳಿತು. ಹೈ ಸಿಂಗಲ್ ಅಂದ್ಬಿಟ್ಟು ನನ್ ಬಂದ್ ಕರಿತಾನೆ. ಬಗತಾಗೆ ನಾನಲ್ಲ ಅಣ್ಣ, ಹಿಂದೆ ತಿರುಗಿ ನೋಡು. ಏ ಅಂಬಿ, ಊಟ ಯಾಕೆ ತಗೊಂಬಂದೆ? ನಾವಲ್ಲೇ ಬರ್ತೀವಿ, ಹೋಗು. ಏ ಊಟ ಅಲ್ಲ ಕಣ್ಲ, ನಿನ್ಗೋಸ್ಕರ ಅವಳು ಸ್ಪೆಷಲ್ ಆಗೇನೋ ಮಾಡವಳೆ. ಕೇಸರಿ ಬಾತು. ಕೇಸರಿ ಬಾತೆ. ಅಕ್ಕ ಅಡಿಗೆ ಮಾಡ್ಲಾ? ಜೈ, ಏನತ್ತಿ ನೀನು? ಅಕ್ಕನ್ನ ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಸಿದ್ಯಲ್ಲ, ಬುದ್ಧಿ ಆಯ್ತಾ ನಿನ್ಗೆ? ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಪಾಪ ನನ್ನ ಮೊಮ್ಮಗಳು ಕಷ್ಟ ಬಿದ್ದು ಮಾಡವಳೆ. ಓ ಏನ್ ಕಬ್ಬಿನ ಮಾತಾಡ್ತೀಯಲ್ಲ ನೀನು? ನಿಂಗೆ ಬೇಕಡ ತಾನೇ, ಸುಮ್ಕೆ ನಿಂತ್ಕೊ, ತಿನ್ ನೋಡು ರುಚಿ ಹೆಂಗೈತೆ ಅಂತ ಹೇಳಿ. ಸರಿ ಸರಿ ಸರಿ. ತಂಗೇವ ಸೂಪರು. ಹೌದಾ? ಹಂಗಾರೆ ನಾನು ಟೆಸ್ಟ್ ಮಾಡ್ತೀನಿ. ಅವ ಬೇಡ ಅಂದ ತಾನೆ? ಅದು ಅವಾಗ್ಲೇ ಹೇಳಿದ್ದು, ಇವಾಗ ಬೇಕು ಅಂತಿಲ್ವಾ? ತಿನ್ನು. ಹೆಂಗೈತೆ? ಸೂಪರು. Anika, is everything okay? I'm fine, Rishi. Fine. ಆದ್ರೆ ನೋಡಿದ್ರೆ ಹಾಗೆ ಅನ್ನಿಸ್ತಿಲ್ಲ. ಓಕೆ, ಏನೇ ತೊಂದರೆ ಇದ್ರು ಕಾಲ್ ಮಿ. ಸಿ ಯು. Sure, Rishi. Bye. ಹುಷಾರು. ಬಾಯ್. ನೋಡಿ ಅಮ್ಮಮ್ಮ, ಹೊಸದಾಗಿ ಮದ್ವೆ ಆಗಿರೋ ಹೆಂಡತಿ ಗಂಡನ ಆಫೀಸಿಗೆ ಕಳ್ಸೋ ತರ ಕಳ್ಸಿದಾಳೆ. ಇದೇ ಡೈಲಾಗ್ ನಾನೇನಾದ್ರೂ ಹೇಳಿದ್ರೆ ಶಟ್ ಅಪ್ ಅಮ್ಮಮ್ಮ ಅಂತ ಕೆಚ್ಕೋತಾ ಇದ್ಲು. ಡವ್ ಮಾಡ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು? ಹೋಟ್ಲಿಂದ ತಗೊಂಡ್ಬಂದಿರ ತಾನೇ, ನಿಜ ಹೇಳ್ರಿ. ಏ ಹೆಂಗೈತೆ ನಿನ್ ಮೈಗೆ? ನನ್ ಮಗ ಕಷ್ಟ ಬಿದ್ದು ಮಾಡೈತೆ, ಹೋಟ್ಲಿಂದ ತಂದಿದ್ದು ಅಂತ ಡವ್ ಹೊಡಿತಾ ಇದೆಯಾ ನೀನು ನನ್ ಮಗನೆ? ಆಡ್ಕಂತಿಲ್ಲ ಅಜ್ಜಿ, ಕೇಸರಿ ಬಾತ್ನ ಆನಂದಿಸ್ತಾ ಇದ್ದೀನಿ. ಅಲ್ಲ, ಅಕ್ಕ ಇಷ್ಟು ಚೆನ್ನಾಗಿ ಸ್ವೀಟ್ ಮಾಡೋದನ್ನ ಎಲ್ಲಿ ಕಲ್ತ್ಲು ಅಂತ ನಾನೇನಾದ್ರೂ ಹೇಳ್ಕೊಟ್ಬಿಟ್ನಾ? ಹ್ಞೂ, ನನ್ಗೂ ಅದೇ ಡೌಟ್. ಕಾಪಿನೇ ಮಾಡಕ್ ಗೊತ್ತಿರ್ಲಿಲ್ಲ, ಈಗ ನೋಡಿದ್ರೆ ಅವಳೆ ಕೈಯಾರೆ ಕೇಸರಿ ಬಾತ್ ಮಾಡವಳೆ. ನಾನವ್ವ ಅಂಬಿ, ಎಲ್ಲಿ ಕಲ್ತ್ಕೊಂಡವ ಇದೆಲ್ಲ? ಹೆಂಗ್ ಮಾಡ್ದೆ? ಅಲ್ಲೇ ಮುದ್ದು ಬಂಗಾರ, ಇದನ್ನ ಯಾರಮ್ಮ ಹೇಳ್ಕೊಟ್ಟಿದ್ದು? ನೀನಾಗೆ ಕಲ್ತಾ, ಇಲ್ಲಂದ್ರೆ ಗೊತ್ತಿಲ್ಲದೆ ನಾನೇ ಹೇಳ್ಕೊಟ್ಬಿಟ್ನಾ? ಅಯ್ಯ ಕಪಿ ನನ್ ಮಗನೆ, ಬಾಲ ಒಂದಿಲ್ಲ ನಿನ್ಗೆ, ಸುಮ್ನೆ ನಿಂತ್ಕೊಳ್ಳ. ಅಣ್ಣ ಹೇಳಿದ್ದು ಹಂಗೆ ಇತ್ತು, ಸುಮ್ನೆ ಇರ್ತೀಯಾ? ಏಯ್, ಅವಳಾಗವಳೆ ಕೈಯಾರೆ ಇಷ್ಟೆಲ್ಲ ಮಾಡವಳೆ ಅಂದ್ರೆ ಏನೋ ಅರ್ಥ? ಏನು ಅರ್ಥ? ತಿಂದ್ಮೇಲೆ ನನಗೆ 4 ಇಕ್ತಾಳೆ ಅಂತ ಅರ್ಥ. ನಮ್ಮ ಮನೆ ಮಗಳು ಮದ್ವೆಗೆ ರೆಡಿ ಆಗವಳೆ ಅಂತ ಅರ್ಥ. ರಿಷಿ ಸರ್ಗೂ ನನ್ನ ಅಡ್ಗೆ ಅಂದ್ರೆ ಸ್ಯಾನೆ ಇಷ್ಟ.
ಹೈವೇಲಿ ಸಡನ್ ಆಗಿ ಗಂಪ್ಕೊಂಡ್ಬಿಡ್ತು ಸಿಗ್ನಲ್ ಹಾಕಕ್ಕ. ರಿಷಿ ಸರ್ ಮಾತ್ರ ಅಲ್ಲವಾ, ಇನ್ಮ್ಯಾಗೆ ಈ ಮನೇಲಿ ನಮಗೂ ನಿನ್ ಕೈಯಾರ ಅಡ್ಗೆನೆ. ಹೌದೌದು, ನೀನು ಕಮಲಿ ಅಂತ ಹೆಸರು ಹೇಳ್ಕೊಂಡು ನಮ್ಮನ್ನ ಬ್ಲಾಕ್ ಮೇಲ್ ಮಾಡಿ ಹೆದರ್ಸಿದ್ರೆ ನಾವು ರಿಷಿಗೆ ಹೇಳ್ತೀವಿ ಇವಳು ಕಮಲಿನೇ ಅಲ್ಲ ಅಂತ. ಆಗ ರಿಷಿ ನಿನ್ನ ಕ್ಯಾಪರ್ ಸುದ್ದು ಮನೆಯಿಂದ ಆಚೆ ಹಾಕ್ತಾನಷ್ಟೇ. ನೀನು ಕಮ್ಲಿ ತರಾನೇ ಇರ್ಬೋದು, ಆದ್ರೆ ನೀನ್ ಕಮ್ಲಿ ಅಲ್ಲ ಅನ್ನೋದು ನೆನ್ಪಿರ್ಲಿ. ಏನ್ರೆ ಇಬ್ರು ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ? ನೀವ್ ಏನೇ ಎಗರಾಡಿದ್ರು ಮೇಷ್ಟ್ರು ಮುಂದೆ ನೀವು ಪ್ರೂವ್ ಮಾಡಕ್ ಆಗಲ್ಲ. ಆಗತ್ತೆ. ನನ್ನ ಹೆಸರು ಅಂಬಿಕಾ. ನಾವ್ ಕಳ್ತನ ಮಾಡ್ಕೊಂಡೆ ಜೀವನ ಮಾಡೋದು. ನಾನ್ ಈ ಮನೇಲೆ ಕಮ್ಲಿ ತರ ನಾಟಕ ಮಾಡ್ತೀನಿ. ನಿನ್ ಬಾಯಿಂದಾನೆ ನೀನ್ ಹೇಳಿದ್ಯಾ ರಿಷಿ ನಂಬ್ತಾನೆ. ವಾವ್, ಸೂಪರ್ ಬೇಬಿ, ನೀನು ಸೂಪರ್. ಓ, ಈ ಲೆವೆಲ್ಗೂ ಇಳಿದು ಬಿಟ್ರಾ ನೀವು? ಹಂಗಾದ್ರೆ ಇಲ್ಲಿ ನಾನ್ ನಿಮ್ಗೆ ಬೇಡ ಅಂತ ಆಯ್ತು. ನಾನ್ ಹೋದ್ಮೇಲೆ ನೀವಿಬ್ರು ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ನನ್ನೇ ಬ್ಲಾಕ್ ಮೇಲ್ ಮಾಡ್ತೀರಾ? ನಾನ್ ಇಲ್ಲಿಂದ ಹೋಗ್ತೀನಿ. ವಾಗ್ರಲೇ. ಏಯ್, ಯಾಕೆ ಹೋಗ್ತಿದ್ಯಾ? ನಾವ್ ಹೇಳಿದ್ದು ನೀನ್ ಹೋಗು ಅಂತಲ್ಲ, ಕಮಲಿ ತರಾನೇ ಆಕ್ಟ್ ಮಾಡ್ಕೊಂಡು ಇರು ಅಂತ ಹೇಳ್ತಾ ಇದೀವಿ. ಓಯ್ ಮಿನಿ ಮಿನಿ, ನೀನ್ ಗೇರ್ ಬದಲಾಯಿಸ್ದಂಗೆ ನಾನ್ ಬದಲಾಗಕ್ ಆಗಲ್ಲಮ್ಮ. ಮಿನಿ ಮಿನಿ, ನಾನ್ ಬರ್ತೀನಿ. ಅಲ್ಲ, ನಾನ್ ಹೋಗ್ತಾ ಇದ್ದೀನಿ. ಬಾಯ್. ಏಯ್, ನಿಂತ್ಕೋ ಬೇಬಿ, ಹೋಗ್ತದೆ ಬೇಬಿ. ಅಯ್ಯೋ, ಹೋದ್ರೆ ಹೋಗ್ಲಿ ಅಮ್ಮಮ್ಮ. ನಮ್ಮ ಹತ್ರ ಈ ವಿಡಿಯೋ ಇದೆ. ಅವಳು ಏನಾದ್ರೂ ಬಾಯ್ ಬಿಟ್ರೆ ರಿಷಿಗೆ ಈ ವಿಡಿಯೋ ತೋರ್ಸೋಣ. ಏಯ್, ಅಯ್ಯೋ ಅಯ್ಯೋ ಬೇಬಿ, ಹೋಗ್ಬಿಟ್ಲು ಬೇಬಿ. ಅನ್ಕೊಂಡೆ ಕೇಳಿದ್ರೆ ಏನ್ ಹೇಳೋದು ಇವಾಗ? ಹೂ ಕೇಳ್ದಮ್ಮಮ್ಮ. ಅಂಬಿ, ಬಂದ ನಾಡಕ್ಕೆ. ನಿಂಗೆ ಇಷ್ಟವಾದ ಆಟ ಆಡೋಣ ಹೇಳು. ರಿಷಿ ಸರ್. ಅಯ್ಯೋ, ನಿಮ್ ರಿಷಿ ಸರ್ ಎಲ್ಲೂ ಹೋಗಲ್ಲ, ಅಲ್ಲಿಡಮ್ಮ. ಬಾಮ್ಮ ಆಡೋಣ. ಏನ್ ಹಿಂಗೆ ಹೇಳ್ಬಿಟ್ಟೆ? ನಿಂಗೆ ಇಷ್ಟವಾದ ಆಟ ಇಸ್ಪಿಟ್ಟು. ಬಾ ಕೂತ್ಕೋ. ಬರೋಣ. ಫಸ್ಟು ಅಕ್ಕನಿಗೆ ಹಾಕು. ಯಾಕವ ಮೊದ್ಲೆಲ್ಲ ಆಟ ಆಡೋದಕ್ಕೆ ಕುಣಿದಾಡ್ಕೊಂಡ್ ಬರ್ತಿದ್ದೆ. ನಮ್ ಜೀವನಾನೇ ಎಷ್ಟು ಈ ಆಟ ತಂಗಿ ಅಂತ ಹೇಳ್ತಿದ್ದೆ. ಈಗ ಏನಾಯ್ತಂಗ್ಯವ? ಆಟ ಇಷ್ಟ ಇಲ್ವಾ? ಅಕ್ಕನಿಗೆ ಈ ಆಟ ನೆನಪಿಲ್ಲ ಅನ್ಸುತ್ತಣವು. ನನ್ ತಂಗಿ ಅವಂಗೆ ಯಾವಾಗ್ಲೂ ರಿಷಿ ಸಾರ್ದೆ ಜಪ ಅನ್ಸುತ್ತೆ. ಲವ್ ಅಷ್ಟೊಂದು ಸ್ಟ್ರಾಂಗು. ಬೇರೆ ಆಟನೇ ಬೇಡ ಅಲ್ವಾ ತಂಗ್ಯವ? ಕಣ್ಣ ಮುಚ್ಚಲ್ಲ ಆಡನ್ವಾ? ಏನ ಕಣ್ಣ ಮುಚ್ಚಾಳೆನ? ಇದೇನು ಐಟಮ್ಟಿ ಚೈಲ್ಡ್ ಆಟಗಳೆಲ್ಲ ಹೇಳ್ತಾವಳೆ. ಅಜ್ಜಿ ಅಜ್ಜಿ, ಫೋಟೋ ಬೆಳಗ್ಗೆ ನೋಡ್ತೀನಿ ಕಣೆ, ನಂಗೆ ನಿದ್ದೆ ಬರ್ತಾ ಇದೆ ಕಣೆ ಅಮ್ಮ. ಅಜ್ಜಿ ಅಯ್ಯೋ, ಏನ ನಿಂದ? ಕಣ್ಣ ಮುಚ್ಚಾಲೆ. ಕಣ್ಣ ಮುಚ್ಚಾನೆಲ್ಲ ಯಾವ ಮುಚ್ಚಾನೇನಿಲ್ಲ. ನಂಗೆ ಬಿಟ್ಬಿಟ್ಟು ಮಲ್ಗೋಕೆ. ಅಣ್ಣ, ಅಕ್ಕನಿಗೆ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗೋಯ್ತು ಅನ್ಸುತ್ತೆ. ನಾವುಗಳು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡ್ತಿರ್ಲಿಲ್ವಾ? ಅದ್ ನೆನಪು ಮಾಡ್ಕೊಂಡು ನೋಡು, ಅಜ್ಜಿನ ಇಬ್ಬರಿಸ್ತಾವಳೆ. ಓ ಅಂಬಿ, ನಿಂಗೆ ಚಿಕ್ಕ ವಯಸ್ಸಲ್ಲಿ ನಾವು ಆಡ್ತಿದ್ದ 5 ವಯಸ್ಸೆಲ್ಲ ನೆನಪಾಯ್ತಾ? ಅಜ್ಜಿ ಮಲ್ಗಾಬಿಡೆ. ಅಜ್ಜಿ ಇರವ ನಾನು ಎಪ್ಸ್ತೀನಿ. ಇರು, ಬಾ ಈ ಕಡೆಗೆ ಬಾ.
ಅಜ್ಜಿ ಅಜ್ಜಿ ನಿಂದು ಗೋಳ ನನ್ ತಂದೆ ವಾಸೆ ಪಡ್ತಾವಳೆ ಕಣ್ಣ ಮುಚ್ಚಲ್ ಆಡ್ಲೇಬೇಕು ಇವತ್ತು ನಾನ್ ಬರೋಕಿಲ್ಲ ಕಣಪ್ಪ ಬಚ್ಚಿ ಎತ್ತಕವಲ್ಲ ಹೋಗ ಎಚಮಟೆ ಬರ ಕಾಲು ಕೈ ಇಟ್ಕೊಳ ಅಜಯ್ ಪೊಲೀಸರು ಬಂದವ್ರೆ. ಈಗ ಎದ್ದೆ ಇಲ್ಲ ಹೇಳ ಮೇಲೆ ಎದೇಳ ಮೇಲೆ ತಿಳಿಯಾಗಿರೋ ನೀರ್ಗೆ ನಾನ್ ಯಾಕೆ ಕಲ್ಲೊಡಿಲಿ? ನಾನ್ ಇಲ್ದೆ ಅವ್ರು ಚೆನ್ನಾಗೇ ಇದ್ದಾರೆ. ಅಲ್ಲ, ನನ್ನನ್ನೇ ಅವಳು ಅನ್ಕೊಂಡ್ರ? ಅಷ್ಟು ಗೊತ್ತಾಗಲ್ವಾ ಇವ್ರಿಗೆ? ಅದ್ ಸರಿ, ಆ ಮಹಾಜನ್ ಮನೇಲಿ ನನ್ನೇ ಅವಳು ಅನ್ಕೊಂಡಿದ್ದಾರೆ. ನಾನಂತೂ ಮತ್ತೆ ಅನಿಕನ್ ಮನೆಗೆ ಹೋಗಲ್ಲ, ಅಂಬಿ ಬಜಾರ್ಗೂ ಕಾಲಿಡಕ್ಕಾಗಲ್ಲ. ಏನ್ ಮಾಡ್ಲಿ? ಏನ್ ಚಿನ್ನ ಒಬ್ಳೆ ಹೋಗ್ತಾ ಇದೀಯಾ? ಕಂಪ್ನಿ ಕೂಡ ಜೊತೆ ಬರ್ಲಾ? ಕಂಪ್ನಿ ಬೇಕಾ? ಕಂಪ್ನಿ ಬೇಕಂತೆ ನನ್ ಮಗ್ನೆ. ಸಿಗು ನೆಕ್ಸ್ಟ್ ಟೈಮ್. ಹಳೆಯ ನೆನಪುಗಳೆಲ್ಲವೂ ಮರುಕಳಿಸ್ತೀಹವು. ಹೌದು ರಿಷಿ, ನಿನ್ಗೆ ಯಾವತ್ತು ಇಂಥದೆಲ್ಲ ಮಾಡ್ಬೇಕು ಅಂತ ಅನ್ಸಿಲ್ವಾ? ಅಥವಾ ಕದ್ದು ಮುಚ್ಚಿ ಮಾಡಿ ಈಗ ನನ್ ಮುಂದೆ ಡೀಸೆಂಟ್ ಆಗಿ ಪೋಸ್ ಕೊಡ್ತಿದ್ಯೋ ಹಾಗೆ? ಓ ಪಾಪ ಅಂತ ನಾನ್ ನಿಮ್ಮನ್ನ ಆಚೆ ಕರ್ಕೊಂಡ್ಬಂದು ಸಿಗರೇಟ್ ಹೊಡೆಯೋದಕ್ಕೆ ಹೆಲ್ಪ್ ಮಾಡ್ತಿದ್ರೆ ನೀವು ನನಗೆ ಈ ತರ ಕ್ವಶನ್ ಮಾಡ್ತೀರಲ್ಲ? ಕೇಳದ್ನಪ್ಪ. ನಿಮ್ ಮಗ ಯಾವತ್ತು ಕದ್ದು ಮುಚ್ಚಿ ಏನ್ ಕೆಲ್ಸನೂ ಮಾಡಿಲ್ಲ. ಮಾಡಿರೋದು ಒಂದ, ಅದು ಪ್ರೀತಿ. ಆದ್ರೆ ಅಮ್ಮಂಗ ಅದು ಇಷ್ಟ ಇಲ್ಲ. ಏನ್ ಮಾಡೋದು? ಡೋಂಟ್ ವರಿ ಕಣ, ಅವಳು ಹಾಗೆ ಸ್ವಲ್ಪ ಓವರ್ ಪೊಸೆಸಿವ್. ಸ್ವಲ್ಪ ಟೈಮ್ ತಗೋತಾಳೆ ಒಪ್ಕೊಳ್ಳೋದಕ್ಕೆ, ಆದ್ರೆ ಖಂಡಿತ ಒಪ್ಕೋತಾಳೆ. ನೀನ್ ತಲೆ ಕೆಡ್ಸ್ಕೋಬೇಡ, ಓಕೆ? ಅಯ್ಯೋ ದೇವ್ರೆ, ಮೇಸ್ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತೀಯಾರೆ? ಇವ್ರ ಕೈಲೇನಾದ್ರು ಸಿಗಾಕೊಂಡ್ರೆ ಪ್ರಶ್ನೆ ಕೇಳಿನೇ ಸಾಯಿಸ್ಬಿಡ್ತಾರೆ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಂಬಿ, ಓಡು ಗುರು. ಕಮ್ಲಿಯರೇ, ಬೇಬಿ, ಇನ್ನೊಂದ್ಸಲ ನಾನ್ ಕರೆದ್ರೆ ಗಂಟೆಗೆ ಗರ್ಗಸ ಇಟ್ಟಂಗ್ ಕೂಗ್ತಾಳೆ. ಕರೀಲಿಲ್ಲ ಅಂದ್ರೆ ನಾನು ಇಲ್ಲಿದ್ದೀನಿ ಅನ್ನೋದನ್ನು ಕೇರ್ ಮಾಡಲ್ಲ. ನಾನು ಏನ್ ಮಾಡ್ಲಿ? ಕರ್ದೆ ಬಿಡ. ಬೇಬಿ, ವಾಟ್ ಅಮ್ಮಮ್ಮ? ಶೂ ಮೆಲ್ಲಿಗೆ ಕಣೆ ಪ್ಲೀಸ್. ಏನ್ ಹೇಳಿ? ಬೇಬಿ, ಅಲ್ಲ, ಕೋಪದಲ್ಲಿ ಕುಯ್ಕೊಂಡಿದ್ ಮೂಗು ಕೇಸರಿ ಬಾತ್ ಮೂಸವಾಗ ಬೇಕು ಅಂದ್ರೆ ವಾಪಸ್ ಬರುತ್ತಾ ಹೇಳು? ನನಗೆ ಮೂಗು ಬೇಡ, ಕೇಸರಿನೂ ಬೇಡ. ಮೊದಲು ನಿನ್ ಕಿತ್ತೋದ್ ಎಕ್ಸಾಂಪಲ್ಸ್ ನ ಸ್ಟಾಪ್ ಮಾಡಿ. ಇನ್ನು 1980s ಅಲ್ಲಿ ಇದ್ದೀರಾ. ಆಹಾ, ಟೆಕ್ನಾಲಜಿ ಬಂದ್ಮೇಲೆ ಎಲ್ಲ ಹಾಳಾಗೋಗಿದ್ದು ಬೇಬಿ. ಆದ್ರೂ ನಾನು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಆಕ್ಚುಲಿ 1980s ಮೆಥಡೇ ಕರೆಕ್ಟ್. ಏನ್ ಮೆಥಡ್? ಬೇಬಿ, ಎಷ್ಟೇ ಕೋಪ ಇದ್ರೂ ನಾವು ಕೂಗಾಡಕ್ ಮುಂಚೆ ಅದರಿಂದ ನಮ್ಗೆ ನಷ್ಟ ಇದೆಯಾ ಲಾಭ ಇದೆಯಾ ಅಂತ ಯೋಚನೆ ಮಾಡಿ ಕೂಗಾಡ್ಬೇಕು. ಸುಮ್ನೆ ಕುರುಡಾಗಿ ಕೂಗಾಡ್ಬಿಟ್ಟು ಪಶ್ಚಾತ್ತಾಪ ಪಡಬಾರ್ದು. ಆಮೇಲೆ ನೀನೇ ಹೇಳು, ಈಗ ನೀನು ಅವಳ ಮನೆ ಬಿಟ್ಟು ಓಡಿಸ್ದೆ, ಅವಳು ವಾಪಸ್ ಬರ್ದೇ ಇದ್ರೆ ಏನ್ ಮಾಡ್ಬೇಕು ಹೇಳು? ಅಮ್ಮಮ್ಮ, ನಿಮ್ ಬುದ್ಧಿ ನೆಟ್ಟಗ್ ವರ್ಕ್ ಆಗ್ತಿದ್ಯಾ? ಆಗ್ತಿದೆ ತಾನೆ? ಯಾಕೆ? ಅವಳನ್ನ ಕಲ್ಸಿರೋದೆ ವಾಪಸ್ ಬರ್ಬಾರ್ದು ಅಂತ. ಅದ್ರಲ್ಲಿ ಏನ್ ಡೌಟ್ ಇದೆ ನಿಮ್ಗೆ? ಡೌಟ್ ಅಲ್ಲ ಬೇಬಿ, ಭಯ. ಅನ್ಪೂರ್ಣ ಕೇಳಿದ್ರೆ ಏನ್ ಹೇಳೋದು ಹೇಳು? ನಾನ್ ಏನೋ ಹೇಳ್ಕೊತೀನಿ, ಬಿಟ್ಟಾಕಿ.
ನನ್ ಋಷಿ ಜೊತೆ ಆ ರೀತಿ ಅವಳು ನಡ್ಕೊಂಡಿದ್ ಮೇಲೂ ಈ ಮನೆಯಲ್ಲಿ ಇಟ್ಕೊಂಡ್ರೆ ನನ್ ಈಗೋ ಅಡ್ಡ ಬರುತ್ತೆ. ಸೂಪರ್ ಬೇಬಿ. ಮನುಷ್ಯ ತನಗ್ ತಾನೇ ಹಳ್ಳ ತೋರ್ಕೊಳಕ್ ಶುರು ಮಾಡೋದೇ ಈ ಹಾಳಾದ ಈಗೋ ಇದ್ದ. ನಮ್ ಗುಟ್ಟೆಲ್ಲ ಅವಳು ಗೊತ್ತು ಬೇಬಿ. ಇಂಥ ಟೈಮಲ್ಲಿ ನೀನು ಶರಪ್ಪ ಅಮ್ಮಮ್ಮ, ನನ್ ತಲೆ ತಿನ್ನೋದನ್ನ ಬಿಡ್ತೀರಾ ಸ್ವಲ್ಪ? ಬರೀ ಅವಳ ಬಗ್ಗೆ ಮಾತ್ರ ಅಲ್ಲ, ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನಿನ್ನ ಎದ್ರಕೊಂಡಲ್ಲ. ಅಜಯ್, ನಿನ್ ನೋಡ್ ನಾನು ಎದ್ಕೋಬೇಕು. ನಿಂದೊಳ್ಳೆ ಕತೆ ಬೆಳಗ್ಗೆನೆ ಏನ್ ಹುಡುಕ್ತಾ ಇದ್ಯಾ? ಅವು ಚಳ ಏನಾರ ಬತ್ತಾ? ಅವು ಚಳ ಅಂದ್ರೆ ನನ್ ಮಗ್ನೆ ಅವಾಗ ಎಬ್ರು ಸುದ್ದಿಗೆ ಎದಳ್ಲಿಲ್ಲ. ಈಗ ಅವು ಚೋಳ ಕೆಟ್ಟ ಕೂತ್ಕೊಂಡ್ಬಿಟ್ಟೆ. ಅಜಯ್, ನೀನೇನ್ ಹುಡುಕ್ತಾ ಇದ್ಯಾ ಅದನ್ನ ಹೇಳು. ಅಂಬಿ ಕಣ. ನಿಂದೊಳ್ಳೆ ಕತೆ ಆಯ್ತು. ಅಂಬಿ ಏನು ನಾಯಿ ಮರಿನ ಬೆಕ್ಕ ಹಂಗ್ ಮೂಲೆ ಹುಡ್ಕಕ್ಕೆ? ಅಯ್ಯೋ, ಅವುಗಳಾದ್ರೂ ಪರವಾಗಿಲ್ಲ. ಹಾಲು ಬಿಸ್ಕೆಟ್ ತೋರಿಸಿ ಮಿಯ ಮಿಯ ಕುರ್ರೋ ಅಂದ್ರೆ ಬರ್ತವೆ. ಆದ್ರೆ ಇವಳನ್ನ ನಾವೇ ಹುಡ್ಕೊಂಡು ಹೋಗಿ ಹೇಳ್ಕೊಂಡ್ ಬರ್ಬೇಕು. ಸುಮ್ನಿರಜೆ. ಅಂಬೆ, ಏ ಅಂಬೆ. ನಾನು ಬೆಳಿಗ್ಗೆ ಅಂತ ಅಂಬಿ ಅಂತ ಕೂಗ್ತಾನೆ ಇದ್ದೀನಿ. ಅವಳೆಲ್ಲೂ ಕಾಣ್ತಾ ಇಲ್ಲ. ಲೇ ಚಂಪೆ, ಹೋಗ್ ಗೀತೆ ನೋಡ್ಕಬ. ಹೋಗೋ. ನಾನು ಹೋಗೋಣ. ಹೋಗೋ. ಅಯ್ಯ, ಅಣ್ಣ ಅಲ್ಲೂ ಇಲ್ಲ. ಇಲ್ಲ. ಓ ಅಜ್ಜಯ್, ನೋಡ್ಕೊಳಕ್ ಆಗಲ್ಲ ಅವಳ ನೆಟ್ಟಿಗೆ. ಎಲ್ಲಿ ಕಳ್ಸಿದ್ಯಾ? ಈ ಮನೇಲಿ ನಿಮ್ ಜೊತೆ ನಾನು ಇದ್ದೀನಿ. ಮುತ್ಕಿಗೆ ಹೇಳ್ತಾ ಇದ್ದೀರಲ್ಲ, ನೀವಿಬ್ರೇ ನನ್ ತೊನ ಕಾಯ್ತಿದ್ದೀರಾ? ಹೋಗ್ ಹುಡ್ಕಾದೆ. ನನ್ಗೆ ಹೇಳ್ತಾರೆ ಅಲ್ಲ. ಅಂಬೆ, ಕಮಲಿ ಅವರೇ ರಿಷಿ, ಅದ್ಗೆ ಕಮಲಿ ಅವ್ರನ್ನ ನೋಡಿದ್ರಾ? ನೆನೆ ನೀನೇ ಹೋಗ್ಬಿಟ್ಟು ಬಂದಿಲ್ಲೋ? ಅದೇ ಮತ್ತೆ ಬಂದ್ರು ಕಮಲಿ ಅವರು. ಹೌದಾ? ಸರಿ ಬಿಡಿ, ನಾನೇ ನೋಡ್ತೀನಿ. ಕಾಫಿ ತಗೋ. ಬೇಡ ಅದಕ್ಕೆ ನನಗೆ. ಇವ್ರಿಬ್ರು ಏನ್ ಬೆಳಗ್ಗೆ ಕಣ್ಣ ಮುಚ್ಚಲ್ಲ ಆಟ ಆಡ್ತೀಯಾರ? ರಿಷಿ, ಅದೇ ಕಾಪಿ. ಶಂಭು, ನೀನ್ ಯಾಕಪ್ಪ ಈ ಕೆಲಸ ಎಲ್ಲ ಮಾಡಕ್ ಹೋಗ್ತೀಯಾ? ಅಯ್ಯೋ ಪರವಾಗಿಲ್ಲ ಅಜ್ಜಿ, ನಿಂಗೇನು ಅವಸರದ ಕ್ಯಾಮೆ ಅಂತ ಊರ್ಗ್ ಹೋಗೋಳೆ. ಕೆಲ್ಸದವ್ರು ಕೊಡೋ ಕಾಪಿಗೂ ನಾನ್ ಕೊಡೋ ಕಾಪಿಗೂ ಸ್ಯಾನೆ ವ್ಯತ್ಯಾಸ ಐತೆ. ಕುಡ್ದು ನೋಡ್ಬಿಟ್ಟು ಹೇಳಿ. ಚೆನ್ನಾಗೇ ಮಾಡಿದ್ಯಾ? ಎಲ್ಲಿ ಶಂಭು? ಕಮ್ಲಿಯಲ್ಲಿ ಕಾಫಿ ಕುಡಿದ್ಲ ಅವಳು? ಶಂಭು, ಕಮ್ಲಿ ಎಲ್ಲಪ್ಪ? ಶಂಭು, ಏನ್ ಹಾಗೆ ನೋಡ್ತಾ ಇದೀಯಾ? ಕಮಲಿ ಎಲ್ಲಿ? ಅದ್ನೇ ನಾನು ನಿಮ್ ತವ ಕೇಳುಮ ಅಂತ ಬಂದೆ ಅಜಯ್ಯ. ಕಮಲಿ ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ. ಏನೋ ಏನ್ ಹೇಳ್ತಿದ್ಯಾ ಶಂಭು? ರಾತ್ರಿಯಿಂದ ಕಮ್ಲಿ ಕಾಣಿಸ್ತಾ ಇಲ್ವಾ? ಹೂನಜ್ಜಿ, ಅನಿಕನ್ ಕೇಳಿದ್ದಕ್ಕೆ ಅವಳು ರಿಷಿ ಸರ್ ಜೊತೆ ಹೋಗೋಳೆ ಅಂದ್ಲು. ರಿಷಿ ಜೊತೆನಾ? ರಿಷಿ ಹಾಗೆಲ್ಲ ಹೇಳ್ದೆ ಕೇಳ್ದೆ ಕರ್ಕೊಂಡು ಹೋಗಲ್ವಲ್ಲ? ನೋಡ್ದ್ಯಾ ಬೇಬಿ ಮುದುಕಣ್ಣ? ಆಹಾ, ಲಾಜಿಕ್ ಹಾಕಿ ಪಾಯಿಂಟ್ಗಳನ್ನ ಯೋಚನೆ ಮಾಡ್ತಿದ್ದಾನೆ. ಹೇಳ್ದೆ ಕೇಳ್ದೆ ಎಲ್ಲೂ ಕರ್ಕೊಂಡು ಹೋಗಲ್ವಂತೆ. ಅಯ್ಯೋ, ನಾವು ಸಿಕ್ಕಾಕೋತೀವಲ್ಲ ಬೇಬಿ. ಅನ್ಪೂರ್ಣ, ಮೊದ್ಲು ರಿಷಿಗೆ ಫೋನ್ ಮಾಡು. ಕಮಲಿ ಅವ್ರು ಎಲ್ಲೋದ್ರು? ಎಲ್ಲೂ ಕಾಣ್ತಿಲ್ವಲ್ಲ? ಅಜ್ಜಿ, ಹಲೋ ಅಜ್ಜಿ. ಹಾ ರಿಷಿ, ಕಮಲಿ ನಿಮ್ಮನೇಲಿ ಏನಾದ್ರು ಇದ್ದಾಳ?
ನನಗಾಕೋ ತುಂಬಾ ಭಯ ಆಗ್ತಿದೆ. ಅವಳು ಅಲ್ಲೇ ಇದ್ದಾಳಲ್ವಾ? ಅಜ್ಜಿ, ಅದು ಕಮಲಿ ಅವರು ಇಲ್ಲೂ ಇಲ್ಲ. ಅನಿಕನ್ ಜೊತೆ ಜಗಳ ಮಾಡಿಕೊಂಡು ನಿನ್ನೆ ನೈಟು ರೋಡಲ್ಲಿ ಸಿಕ್ಕಿದ್ರು. ಆದರೆ ಈಗ ಎಲ್ಲ ಹೋದ್ರು ಅಂತ ಗೊತ್ತಿಲ್ಲ ಅಜ್ಜಿ. ನಿನ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ದೇವ್ರನೇ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ಏನೋ ಹೇಳಕ್ ಒದ್ದಾಡ್ತಿದ್ಯಾ ಅನ್ನೋದ್ ಮಾತ್ರ ಗೊತ್ತಾಗ್ತಿದೆ. ಶಾಕ್ ಹೊಡೆದಂಗ್ ಆಗ್ತಿದ್ಯಲ್ಲ. ಫೋಟೋ ಫ್ರೇಮ್ಗೆ ಏನಾದ್ರೂ ಕರೆಂಟ್ ಕೊಟ್ಟಿದಾರೆ ಹೆಂಗೆ? ನನ್ಗೂ ನಮ್ಮಮ್ಮ ನೆನಪಾಗುತ್ತೆ. ಆದ್ರೆ ಏನ್ ಮಾಡ್ಲಿ, ಅವಳು ಹೆಂಗಿದ್ಲು ಅನ್ನೋದೇ ನನಗ್ ಗೊತ್ತಿಲ್ಲ. ಮೊದ್ಲೆಲ್ಲ ಯಾರನ್ನೇ ನೋಡಿದ್ರು ನನ್ನ ಅಮ್ಮ ಹಿಂಗೆ ಇರ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ನಿಂತು ಬಿಡ್ತಿದ್ದೆ. ಬಿಡು, ಅದ್ರ ಬಗ್ಗೆ ಮಾತಾಡಿದ್ರೆ ಈ ಅಂಬಿ ಎಮೋಷನಲ್ ಆಗ್ಬಿಡ್ತಾಳೆ. ನನ್ನ ನೋಡಿ ನಿಂಗೆ ನಿಮ್ಮಮ್ಮ ನೆನಪಾಗ್ತಿದ್ದಾರೆ ಅನ್ನೋದಕ್ಕೆ ಖುಷಿ ಪಡ್ಬೇಕೋ ಬೇಜಾರಾಗ್ಬೇಕೋ ನನಗಂತೂ ಗೊತ್ತಾಗ್ತಿಲ್ಲ. ಏ ಕಮ್ಲಿ, ಇಲ್ ನೋಡು, ನಾನ್ ಕಾಣ್ತಿದ್ದೀನಾ? ಎಲ್ಲ ಕಾಣಿಸ್ತಿದೆ ತಾನೆ? ಎಲ್ಲಿ ಇದೆಷ್ಟು ಹೇಳು? ಇದು? ಅಯ್ಯೋ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ತಾನೆ ನಿನ್ನ ಇಲ್ಲಿಗೆ ಎತ್ತಾಕೊಂಡ್ ಬಂದಿರೋದು. ನೀನ್ ನೋಡಿದ್ರೆ ಒಳ್ಳೆ ಜನರಲ್ ವಾರ್ಡ್ ಪೇಷಂಟ್ ತರ ನಿಮಿಷಕ್ಕೊಂದ್ ಜಲ ಕೊಡ್ತಿದ್ಯಲ್ಲ. ನಾನ್ ನಿಂಗೆ ನಿಮ್ಮಮ್ಮನ್ ತರ ಕಾಣ್ತಿದ್ದೀನ? ಅಂದ್ರೆ ನಿಮ್ಮಮ್ಮ ನಿನ್ ತರನೇ ಇದ್ರು ಅನ್ನೋ. ನಾನ್ ಯಾಕೆ ಏನೇನೋ ಮಾತಾಡ್ತಿದ್ದೀನಿ? ನೀನು ಯಾರು ಗೊತ್ತಾ? ತಗೊಳಪ್ಪ, ನೀನ್ ಯಾರು ಅಂತ ನಾನ್ ನಿನಗೆ ಹೇಳ್ತಿದ್ರೆ ನೀನ್ ನನಗೆ ಉಲ್ಟಾ ಹೊಡಿತಿದ್ಯಾ? ಅಲ್ಲ, ನಾನ್ ಯಾರು ಅಂತ ನನಗ್ ಗೊತ್ತು. ನಾನು ಡೀಲ್ ರಾಣಿ ಮೊಮ್ಮಗಳು. ನಮ್ಮ ಅಣ್ಣ ಅಮರ್ರು, ನನ್ ತಮ್ಮ HMT ಅಂತಿದ್ದಾನೆ. ಅದೇ ನನ್ ಕುಟುಂಬ. ಸ್ಮಾಲ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ನಮ್ದ್ರಲ್ಲಿ ಯಾವ ಕಿರಿಕು ಇಲ್ಲ, ಏನ್ ಕನ್ಫ್ಯೂಷನ್ಸು ಇಲ್ಲ. ಮಗನ್ ನಿನ್ನ ಫ್ಯಾಮಿಲಿ ಅಂದ್ರೆ ಪುಳಿಯೋಗ್ರೆನು ಪರೋಟಾನು ಒಂದೇ ಪ್ಯಾಕೆಟ್ ಅಲ್ಲಿ ಹಾಕ್ದಂಗೆ ಗಡಬಡ ಅಂತ. ಕನ್ಫ್ಯೂಷನ್. ಹಂಗಾರೆ ಇವಳು ದಿಟ್ಟ ಏನು ಅಂತ ಗೊತ್ತಿಲ್ಲ. ನಾವ್ಯಾರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದವರು ಅಂತ ಹೇಳ್ಬಿಡ್ಲ? ನಿಜ ಹೇಳ ಕಮ್ಲಿ, ಅಂಬಿ ಬಜಾರಲ್ಲಿದ್ದಾಗ ಕಾಸ್ಗೆ ಅಷ್ಟೋ ಇಷ್ಟೋ ಕಷ್ಟ ಆಗ್ತಿತ್ತು. ಆದ್ರೆ ನೆಮ್ಮದಿಯಾಗಿದ್ದೆ. ಆಹಾ, ನಿಮ್ ಮನೆ ಕಾಲಿಟ್ಟಿದ್ದು ದರಿದ್ರದ್ದು ಬ್ಯಾಡ್ ಟೈಮ್ ಅಟ್ಕಾಯಿಸ್ಕೊತು. ಅದೇನ್ ಮನೆನಾ, ಬಂಗಾರದ ಪಂಜರ. ನನಗಂತೂ ನನ್ನ ಹಳೆ ಬದುಕು ವಾಪಸ್ ಸಿಕ್ಕರೆ ಸಾಕು ಅನ್ನಿಸ್ಬಿಟ್ಟಿದೆ. ನಾನು ಹಾಜರ್ ಮನೆ ಮೊಮ್ಮಗಳು ಅಂತ ಗೊತ್ತಾದ್ಮ್ಯಾಕೇನೆ ಎಲ್ಲ ಸಮಸ್ಯೆಗಳು ಶುರುವಾಗಿದ್ದು. ಆ ಸಮಸ್ಯೆಗಳು ಇವಳಿಗಾಗದ್ ಬೇಡ. ಇವಳಿಗೆ ಹೆಂಗವಳೋ
ಹಂಗೆ ಇರ್ಲಿ, ದಿಟ ಗೊತ್ತಾಗದ್ ಬ್ಯಾಡ. ಓಯ್, ಏನ್ ಯೋಚನೆ ಮಾಡ್ತಿದ್ಯಾ? ನಿಂಗ್ ಹಳೇದೆಲ್ಲ ನೆನಪು ಬಂತಾ ಇಲ್ವಾ? ಒಳ್ಳೆ ಶೆಡ್ ಗಾಡಿ ಸ್ಪೀಡ್ ಕಣೆ ನೀನು. ಮನ್ಯಾಗ ಎಲ್ರು ಹೆಂಗವ್ರೆ? ಹಾ, ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದುವೆ ಕೇಳ್ತಿದ್ಯಾ? ಮಹಾಜನ್ ಮನ್ಯಾಗೆ ಎಲ್ರು ಹೆಂಗವ್ರೆ? ಇದಾರೆ, ಎಲ್ರು ಒಂದೊಂಥರ. ಅಜ್ಜಿ ತಾತಯ್ಯ ಸ್ವಲ್ಪ ಓಕೆ, ನೀನ್ ಸಿಕ್ಕಿದ್ಯಾ ಅಂತ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಆದ್ರೆ ಆ ಅನಿಕಾ ಕಾಮಿನಿ ಇದಾರಲ್ಲ, ಸಾಕ್ ನಿಲ್ಸು. HMTನ್ ಬಿಡು, ದೊಡ್ಡ ನನ್ ಮಗ. ನಮ್ಮ ಅಜ್ಜಿ ಮತ್ತೆ ಅಣ್ಣನ್ನ ಬುದ್ಧಿವಂತರು ಅನ್ಕೊಂಡಿದ್ದೆ, ಆದ್ರೆ ಅವ್ರಿಗೇನಾಗಿದೆ, ನಿನ್ನ ನಾನು ಅಂತ ನಂಬಿದಾರಲ್ಲ. ಅಲ್ಲೂ ಎಲ್ರುವೆ ನಿನ್ನೆ ಕಮ್ಲಿ ಅಂತ ನಂಬವ್ರ? ಹಲೋ, ನಮ್ ಪರ್ಫಾರ್ಮೆನ್ಸ್ ಹಂಗಿದೆ, ಸುಮ್ನೆ ನಂಬಿಡ್ತಾರಾ? ನಾವ್ ಗೊತ್ತಲ್ಲ, ಅದಕ್ಕೆ ಬೇಜಾನ್ ಟ್ರೈನಿಂಗ್ ತಗೊಂಡಿದೀವಿ, ಅಷ್ಟೇ ಎಫರ್ಟ್ ಕೂಡ ಹಾಕಿದೀವಿ. ಓಯ್, ಎಲ್ಲದಕ್ಕೂ ಕೈ ಅಂತ ಅಳ್ತಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ರಿಷಿ ಸರ್, ಅಯ್ಯಯ್ಯೋ, ಗಾಬರಿ ಬೀಳ್ಬೇಡ. ನಿಮ್ ಮೇಷ್ಟ್ರನ್ನ ನಂಬಿಸೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ನಿಂದು ಅವ್ರದ್ದು ಹೆವಿ ಲವ್ ಅನ್ಸುತ್ತೆ, ಆ ಮೇಷ್ಟ್ರನ್ನ ನಂಬಿಸೋದು ದೊಡ್ಡ ಸರ್ಕಸ್ ಆಗೋಯ್ತು. ಅದೇನೋ ನನ್ ಕಣ್ ನೋಡಿ ನೀನ್ ಕಮ್ಲಿನೇ ಅಲ್ಲ ಅನ್ಬಿಡೋದ? ಮಗನ್ ಶಾಕೆ ಆಗೋದೆ ಆ ಲೆವೆಲ್ ಲವ್ ಬರ್ಡ್ಸ್ ಅಂತ. ರಿಷಿ ಸಾರೇ ನಂಗೆಲ್ಲ. ನಾವ್ ಏಟೇ ದೂರ ಇದ್ರುವೆ, ಒಬ್ರಿಗೊಬ್ರು ಮಾತಾಡ್ಲಿಲ್ಲ ಅಂದ್ರುವೆ ನಮ್ ಹೃದಯ ಒಂದೇ ತರ ಮಿಡಿತೈತೆ. ಅಪ್ಪಯ್ಯ ಹೆಂಗವ್ರೆ ಅಂಬಿಕಾ? ಮನ್ಯಾಗ ಎಲ್ರುವೆ ಸೆಂದಾಗವ್ರ? ಹೇಳದ್ನಲ್ಲ, ಎಲ್ರು ಓಕೆ, ಆ ಅನಿಕಾನೆ ಕಿರಿಕು. ಅವಳಿಗೆ ಏಟ್ ಹೇಳಿದ್ರು ಬುದ್ಧಿ ಬರಕಿಲ್ಲ. ಹೌದು, ಅವಳು ನಿನ್ನ ಕಮ್ಲಿ ಅಂತ ಹೆಂಗ್ ನಂಬ್ತಾವಳೆ? ಅವಳು ಯಾಕೆ ನಂಬೇಕು? ನನ್ನ ಮನೆಗ್ ಕರ್ಕೊಂಡೋಗಿದ್ದೆ ಅವಳಲ್ವಾ? ನೆನ್ನೆ ನಾನು ಮೇಷ್ಟ್ರು ಜೊತೆಲಿದ್ವಾ, ಅದನ್ನ ನೋಡಿ ಉರ್ಕೊಂಡು ಜೋರಾಗಿ ಜಗಳ ಮಾಡಿದ್ಲು. ಅದಕ್ಕೆ ನಾನ್ ಮನೆ ಬಿಟ್ಟು ಬಂದೆ. ಆಗ್ಲೇ ನೀನ್ ನಮ್ಮಲ್ಲಿರೋದು ನನಗ್ ಗೊತ್ತಾಗಿದ್ದು. ಹೌದು, ನಿಂದು ಅವಳ್ದು ಏನ್ ಕಿರಿಕು? ಒಬ್ನೇ ಹುಡ್ಗನ್ ಕಿತ್ತಾಡ್ತಿದ್ದೀರೋ ಅಥವಾ ಆಸ್ತಿ ಪಾಸ್ತಿ ಕಿರಿಕೋ? ಏನ್ ಮೇಡಮ್ ಸೈಲೆಂಟ್ ಆಗೋದ್ರಿ? ನಿಂಗೂ ಅನಿಕಂಗೂ ಏನ್ ಕಿರಿಕು ಅಂತ ಕೇಳ್ದೆ. ಸರಿ ಬಿಡು, ನಿನ್ ಪರ್ಸನಲ್ ಮ್ಯಾಟ್ರಿಗೆ ನಾನ್ ಯಾಕೆ ಮೂಗ್ ತೋರಿಸ್ಲಿ? ನಾನು ಇವಾಗ ಮನೇಲಿದ್ದೀನಲ್ಲ ಅಂತ ಕೇಳ್ದೆ ಅಷ್ಟೇ. ಆ ಅನಿಕಾ ಮತ್ತೆ ಕಾಮಿನಿ ನನ್ನ ಮನೆ ಕರ್ಕೊಂಡೋಗಿದ್ದು ನೀನ್ ಬರೋ ತನಕ ಆ ಜಾಗದಲ್ಲಿ ನಾನು ಆಕ್ಟಿಂಗ್ ಮಾಡ್ಲಿ ಅಂತ. ನೀನ್ ನೋಡಿದ್ರೆ ನಮ್ಮನೇಲಿ ಆಕ್ಟಿಂಗ್ ಮಾಡ್ತಾ ಕೂತಿದ್ಯಲ್ಲ. ಅಮ್ಮ ಸಾಕಮ್ಮ ಸಾಕು, ಈ ಅವಲಕ್ಕಿ ಪವಲಕ್ಕಿ ಆಟ. ನಾನ್ ನಮ್ಮನೆಗೆ ಹೋಗ್ತೀನಿ, ನೀನ್ ನಿಮ್ಮನೆಗೆ ಹೋಗು. ಇನ್ನು ನನ್ನಿಂದ ಆ ಕೊಂಪೆಲಿರಕ್ಕಾಗಲ್ಲ. ನಡಿ ನಡಿ. ನಂಗೂ ಅನಿಕಂಗೂ ಏನ್ ಸಮಸ್ಯೆ ಅಂತ ಕೇಳ್ದಲ್ಲ, ಮಹಾಜನ್ ಮನೆಯಾಗೆ ನನ್ನ ಅಪ್ಪಯ್ಯನ ನೋಡಿದಾಗ ನಿಂಗೆ ಏನ್ ಅನಿಸ್ತು ಅಂಬಿಕಾ?
ಪಾಪ ಅನ್ನಿಸ್ತು. ಯಾರು ಅವ್ರನ್ನ ಸರಿಯಾಗಿ ನೋಡ್ಕೋತಿಲ್ವೇನೋ. ಅವ್ರ ಪಾಡಾಗ ಅವ್ರ ರೂಮಲ್ಲಿ ಕೂತಿರ್ತಾರೆ ಅಷ್ಟೇ. ಅವ್ರ ಹಂಗಾಗಕ್ಕೆ ಕಾರಣ ಯಾರು ಅಂತ ನಿಂಗೆ ಗೊತ್ತಾ? ಯಾರು? ಡ್ಯಾಡಿಗೆ ನೀನ್ ಕೊಟ್ಟಿರೋ ಟ್ಯಾಬ್ಲೆಟ್ ಇದೆಯಲ್ಲ, ಅದು ಅವ್ರ ಮೆಂಟಲ್ ಹೆಲ್ತ್ ನ ಎಫೆಕ್ಟ್ ಮಾಡುತ್ತೆ. ಅನಿಕಾ, ಎಲ್ಲೇ ಹಾಳಾಗೋಗಿದ್ದೆ ನನ್ ಪ್ರಾಣ ತೆಗಿಯಕ್ಕೆ ಇವ್ರ ಮುಂದೆ ನನ್ ತಲೆ ತಗ್ಸ್ಬೇಕಾ? ಇಡಿಯಟ್! ಯಾಕನಿಕಾ, ನಿನ್ನಿಂದ ತಾನೇ ನಾನು ಆಚೆ ಹೋಗಿದ್ದು. ನೀನೇ ತಾನೇ ನನ್ನ ಮನೆಯಿಂದ ಆಚೆ ಕಳ್ಸಿದ್ದು. ಹೌದಾ ಕಮಲಿ? ಅನಿಕಾ ಹಾಗೆ ಮಾಡಿದ್ಲ? ಹ್ಞೂ ಅಜ್ಜಿ, ನಾನು ಎಷ್ಟೇ ಬೇಡ್ಕೊಂಡ್ರು ಕೇಳಲಿಲ್ಲ. ನನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ಯಾಕೆ ಬಾಯಿ ಬಂದ ಸುಳ್ಳು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಮಲೆ, ಅನಿಕಾ ಹಾಗೆ ಹೇಳಿದಾಗ ನೀನ್ ನನ್ನ ಹತ್ರ ಬಂದು ಹೇಳುತ್ತಾನೆ ಕಂದ. ಅಜ್ಜಿ, ಅದು ನಂಗೆ ಸ್ಯಾನೆ ಭಯ ಆಗೋಗಿತ್ತು, ಅದಕ್ಕೆ ಮನೆಯಿಂದ ಆಚೆ ಹೊರಟೋದೆ. ಪುಣ್ಯಕ್ಕೆ ಮೇಷ್ಟ್ರು ಸಿಕ್ಕಿದ್ರು, ಅವ್ರ ಮನೆ ಕರ್ಕೊಂಡೋದ್ರು. ಅಲ್ಲಿಂದ ಯಾಕವಿ ಹೊಂಟೋದೆ ನೀನು? ನನ್ನಿಂದ ಸುಮ್ನೆ ಯಾಕೆ ಬೇರೆಯವ್ರಿಗೆ ತೊಂದ್ರೆ ಅಂತ ಅಲ್ಲಿಂದ ಹೊರಟೋದೆ ಕಣೋ ಚೊಂಬ್ಲಿಂಗ. ಕಮಲಿ ಅವರೇ, ನಿಮ್ಮಿಂದ ಎಂತ ತೊಂದರೆ? ಇನ್ನೊಂದ್ಸಲಿ ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಸರಿ, ನೀನ್ ಹೋದವಳು ಮತ್ತೆ ವಾಪಸ್ ಯಾಕೆ ಬಂದೆ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಅಲ್ಲಪ್ಪ, ನಾನ್ ಕೇಳಿದ್ದು ಅವಳ ಮನ್ಸು ಯಾಕೆ ಬದ್ಲಾಯ್ತು ಅಂತ. ಇನ್ಯಾಕೆ? ನನ್ ಮೇಷ್ಟ್ರಿಗೋಸ್ಕರ. ನಂಗೆ ಅಜ್ಜಿ, ತಾತಯ್ಯ, ಅಪ್ಪಯ್ಯ, ಮೇಷ್ಟ್ರು ಎಲ್ರು ನೆನಪಾಗೋದ್ರು. ನಾನು ನೀನು ಕೂಡ ಅದಕ್ಕೆ ಬಂದೆ. ಕಮಲಿ ಅವರೇ, ನೀವು ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು. ಇನ್ಮೇಲೆ ಇವಳು ಸವಾಸ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಹ್ಞೂ ಸರ್, ಇನ್ಮೇಲೆ ನಾನು ಇವಳ ಜೊತೆ ಬರೀ ನಿಮ್ ಜೊತೆನೆ ಇರ್ತೀನಿ. ನಾನು ನಿಮ್ ಹುಡುಗಿ. ಆದ್ರೂ ಸರ್, ಇವಳು ನನ್ಗೆ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟಿದ್ದಾಳೆ. ನಾವ್ ಇವಳನ್ನ ಸುಮ್ನೆ ಬಿಡ್ಬೇಕಾ? ಚಾನ್ಸೇ ಇಲ್ಲ, ನೋವೇ. ಅದ್ ನನ್ ಡೈಲಾಗು. ಸರಿ, ನೀವೇ ಹೇಳಿ, ಏನ್ ಮಾಡ್ಬೇಕು? ಅವಳಿಗೇನಾದ್ರೂ ಶಿಕ್ಷೆ ಕೊಡ್ಬೇಕಲ್ವಾ ಸರ್? ನೀನ್ ಯಾವಳೆ ನನಗೆ ಶಿಕ್ಷೆ ಕೊಡಕ್ಕೆ? ಶಟ್ ಅಪ್ ಅನಿಕಾ. ಕಮಲಿ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಇರಿ ಮೇಷ್ಟ್ರೆ, ಇವಳಿಗೆ ನಾನ್ ಸರಿಯಾಗಿ ಕೊಡ್ತೀನಿ. ಅಜ್ಜಿ ಹೇಳಮ್ಮ. ಇವರಿಬ್ರು ಇಡೀ ದಿನ ಉಪವಾಸ ಇದ್ರೆ ಅದೇ ಅವ್ರಿಗೆ ಸರಿಯಾದ ಶಿಕ್ಷೆ. ಸರಿ ಕಮಲಿ, ನೀನ್ ಹೇಳ್ದಾಗೆ ಆಗ್ಲಿ. ಶಂಭು, ಅಡಿಗೆ ಅವ್ರಿಗೆ ಹೇಳು, ಇವತ್ತು ಇವರಿಬ್ರಿಗೂ ಊಟ ಕಟ್. ಕಮಲಿ ಅವ್ರೆ, ನೀವು ರೆಸ್ಟ್ ಮಾಡಿ, ನಾನು ಹೊರಡ್ತೀನಿ. ಅಮ್ಮ ಕಾಯ್ತಿರ್ತಾರೆ. ಮೇಷ್ಟ್ರೆ,
ನಾನು ಕಾಯ್ತಾ ಇರ್ತೀನಿ. ಫ್ರೀ ಆದಾಗೆಲ್ಲ ಬರ್ತಾ ಇರಿ. ಶಂಭು, ಕಮಲಿ ಅವ್ರನ್ನ ಹುಷಾರಾಗಿ ನೋಡ್ಕೊ. ಏನೇ ಇದ್ರು ಫೋನ್ ಮಾಡು. ಸರಿ ಸರ್. ಅಜ್ಜಿ ಹೊರಡ್ತೀನಿ. ಟೇಕ್ ಕೇರ್ ಕಮಲಿ ಅವರ. ಮೇಷ್ಟ್ರೆ, ಏನ್ ಕಮಲಿ ಅವರ? ಟಾಟಾ. ತಾರಾ, ರಿಷಿ ಏನೋ ಒಂದು ಮಾತು ಅಂದ ಅಂತ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ಆದ್ರೆ ಅವನ್ ಮುಂದೆನೆ ನೀನು ಕಮಲಿ ಬಗ್ಗೆ ಹಾಗೆಲ್ಲ ಮಾತಾಡ್ದೆ. ಅವನ್ಗೆ ಹೇಗೆ ಅನ್ಸ್ಬೇಡ. ಅತ್ತೆ, ಕಾಫಿ. ಇಷ್ಟೊತ್ತಲ್ಲೇನೆ ಕಾಫಿ ನಿಂದು? ನಾನು ನಿನ್ನ ಕೇಳಿದ್ನಾ? ತಂದಿದ್ಯಲ್ಲ, ತಲೆ ಮೇಲೆ ಸುಡ್ಬಿಟ್ಟು ಹೋಗು. ಹಾಸಿನಿ, ನೀನು ಹೋಗಮ್ಮ. ನಿಮ್ಮತ್ತೆ ಏನೋ ತುಂಬಾ ಟೆನ್ಷನ್ ಇದ್ದಾಳೆ. ಯಾಕೆ ಅವಳ ಮೇಲೆ ಹಾಕಿ ಕೂಗಾಡ್ತೀಯ? ಈಗ ಎಲ್ರ ಮೇಲೂ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಅಂತೀನಿ. ನಿಂತ್ಕೊಳ್ಳಿ. ಈಗ ನನಗೇನ್ ಮಾತಾಡಕ್ಕೂ ಇಷ್ಟ ಇಲ್ಲ. ರಿಷಿ, ಕಮಲಿ ಸಿಕ್ಕಲ್ಲ. ಈ ಮನೇಲಿ ಕಮಲಿ ಬಿಟ್ಟು ಬೇರೆ ಏನು ಟಾಪಿಕ್ ಇಲ್ವಾ ರಮೇಶ್? ಕಮಲಿ ಅವ್ರು ಸಿಕ್ಕಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾನು ನಿಮ್ಮ ಬೇರೆ ಏನಾದ್ರೂ ವಿಷಯ ಇದ್ರೆ ಮಾತಾಡೋ ರಿಷಿ. ಅಮ್ಮ ಪ್ಲೀಸ್, ನಾನು ಹೇಳೋದನ್ನ ಒಂಚೂರು ಕೇಳಿ. ಕಮಲಿ ಅವರು ವಾಪಸ್ ಬಂದ್ರು, ಇದಕ್ಕೆಲ್ಲ ಕಾರಣ ಅನಿಕಮ್ಮ. ಯಾವಾಗ್ಲೂ ಮನೆ ಬಿಟ್ಟು ಹೋಗೋದು, ಆಮೇಲೆ ವಾಪಸ್ ಬರೋದು. ಕಾರಣ ಏನು ಅಂತ ಕೇಳಿದ್ರೆ ಅನಿಕಾ ಅಂತ ಹೇಳ್ಬಿಡೋದು. ಇದೇ ರೂಢಿ ಆಗೋಗಿದೆ ಅವಳಿಗೆ. ಇದು 4 ಜನಕ್ಕೆ ಗೊತ್ತಾದ್ರೆ ಎಂತ ಅವಮಾನ ಗೊತ್ತಾ? ಅನ್ನಪೂರ್ಣಮ್ಮ ಅವ್ರಿಗೆ ಇದೇನು ಅನಿಸ್ತಾ ಇರ್ಬೋದು, ಆದ್ರೆ ನನಗ್ ಮರ್ಯಾದೆ ಇದೆ. ಇದನ್ನೆಲ್ಲ ಸಹಿಸ್ಕೊಳಕ್ ನನ್ನಿಂದ ಆಗಲ್ಲ. Don't worry. She'll calm down. ಸ್ವಲ್ಪ ಟೈಮ್ ಬೇಕಷ್ಟೇ. ಅಕ್ಕ ಬೇಡಕ್ಕ, ಹೊಟ್ಟೆ ತುಂಬೋಯ್ತು, ಸಾಕು. ಏಯ್ ಹಾಕಿಸ್ಕ. ಇನ್ನ ಬಡ್ಸ್ನೇ ಇಲ್ವಲ್ಲ? ಹಾಕಿ, ಸ್ವಲ್ಪ ಹಾಕಿ. ಮೊದಲು ದೊಡ್ಡವ್ರು ನೀವು ತಿನ್ನಿ, ನಿಮ್ಗೇನು ಆಗಿಲ್ಲ ಅಂದ್ರೆ ಆಮೇಲೆ ಚಿಕ್ಕವ್ರು ನಾವು ತಿಂತೀವಿ. ಅಮೃತ ಅಮೃತ ಇದ್ದಂಗಿದೆ. ಅಮೃತ ತರ ಇದೆ, ತುಂಬಾ ಚೆನ್ನಾಗಿದೆ. ಅಕ್ಕ ಸಕ್ಕತ್ತಾಗಿ ಮಾಡಿದ್ಯಾ ಅಕ್ಕ. ತಂಗೇವ ಸೂಪರ್. ಅಕ್ಕ ಇನ್ನೊಂದ್ ಸ್ವಲ್ಪ ಗೊಜ್ಜಾಕು. ಯಾರು ಸಾಕು ಅಂದ್ರು? ನನ್ನ ಮಗುನ್ ಯಾವ ಹೋಟ್ಲ್ ಊಟನೋ ಇದ್ರ ಮುಂದೆ ಇಲ್ಲ ಅಕ್ಕ. ಅಲ್ಲ ಕಣಂಬಿ, ಯಾವತ್ತು ನೀನು ಅಡ್ಗೆ ಮನೆ ಕಡೆ ಹೋದಳೆ ಅಲ್ಲ. ಇಷ್ಟೊಂದು ರುಚಿಯಾಗಿ ಮಾಡಿದ್ಯಲ್ಲ, ಎಲ್ಲಿ ಕಲ್ತೆ? ಎಲ್ಲ ನಿಮ್ಮ ಆಶೀರ್ವಾದ ಕಣಜ್ಜಿ. ನನ್ನ ಆಶೀರ್ವಾದನ
ತುಂಬಾ ಚೆನ್ನಾಗಿ ಮಾಡಿದ್ಯಾ. ನನ್ನ ಕಾಪಾಡ್ದವ್ರು ನೀವು ನಿಮ್ನ ಸೆಂದಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಅಂಬಿ ನನ್ನ ಮನೆಯಾಗೆ ಆರಾಮಾಗಿ